ನಿನ್ ಮಗನ್ ಮೇಲೆ ನಿನ್ ಕರುಣೆನೇ ಇಲ್ವಮ್ಮ? ಕರುಣೆನೇ ಇಲ್ವಮ್ಮ? ನಿನ್ ಒಂದೇ ಒಂದ್ ಪ್ರೀತಿ ಮಾತುಗೋಸ್ಕರ, ನಿನ್ ಒಂದೇ ಒಂದ್ ಕೈ ತುತ್ತಗೋಸ್ಕರ ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಮ್ಮ. ಆ ದೇವ್ರು ತಾಯಿ ಕೈ ತುತ್ತಿನೋ ಭಾಗ್ಯನ ಮಗನಿಂದ ಕಿತ್ಕೊಂಡು ತಾಯಿನೇ ಮಗನ್ ಕೈ ತುತ್ತಿಗಾಗಿ ಬಾಯಿ ಬಿಡೋಗ್ ಮಾಡ್ಬಿಟ್ಟ. ಮಗನ್ ಸ್ಥಾನದಲ್ಲಿ ತಾಯಿನ ಇಟ್ಟು, ತಾಯಿ ಸ್ಥಾನದಲ್ಲಿ ಮಗನ್ನ ಇಟ್ಟು ಆಟಾಡ್ತಾ ಇದ್ದೇನೆ. ನನಗ್ ಯಾಕಮ್ಮ ಇಂಥ ಶಿಕ್ಷೆ? ಮಾತಾಡಮ್ಮ, ಮಾತಾಡು. ನಿನ್ ಮೌನನ ಮುರಿದು ಮಾತಾಡಮ್ಮ, ಮಾತಾಡು, ಮಾತಾಡಮ್ಮ. ಜೀವ, ಒಂದು ಅಂಗವಿಕಲ ಮಗು ಹುಟ್ಟಿದ್ರೆ ಅದರ ಸೇವೆ ಮಾಡೋದಕ್ಕೆ ಜನ್ಮ ಕೊಟ್ಟ ತಂದೆ ತಾಯಿಗಳೇ ಬೇಜಾರು ಮಾಡ್ಕೊಳ್ತಾರೆ. ಈಗಿನ ಕಾಲದ ಮಕ್ಕಳು ತಂದೆ ತಾಯಿಂದರ ಸೇವೆ ಮಾಡೋದಕ್ಕೆ ಅಸಹ್ಯ ಪಟ್ಕೊಂಡು ವೃದ್ಧಾಶ್ರಮಕ್ಕೂ ಆಸ್ಪತ್ರೆಗೂ ಸೇರಿಸಿ ಕೈ ತೊಳ್ಕೊಂಡ್ಬಿಡ್ತಾರೆ. ಅಂತಾದ್ರಲ್ಲಿ ನೀನು 20 ವರ್ಷಗಳಿಂದ ನಿಮ್ಮ ತಾಯಿನ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗುವಿನ ತರ ಆರೈಕೆ ಮಾಡ್ತಾ ಇದೆಯಲ್ಲ ಜೀವ, ಯು ಆರ್ ರಿಯಲಿ ಗ್ರೇಟ್. ಇಲ್ಲ ಡಾಕ್ಟ್ರೆ, ಅಮ್ಮ ಅನ್ನೋ ಅಮೃತ ಕಳಿಸಿದ ಮುಂದೆ ಜಗತ್ನಲ್ಲಿ ಯಾರು ಗ್ರೇಟ್ ಅಲ್ಲ. ಒಂಬತ್ತು ತಿಂಗಳು ಹೊಟ್ಟೆಲಿ, 9 ತಿಂಗಳು ಕಂಕ್ಳಲ್ಲಿ, 9 ವರ್ಷ ಭುಜದ ಮೇಲೆ ಹೊತ್ತು ಸಾಕಿರೋ ತಾಯಿ ಋಣನ 9 ಜನ್ಮಕ್ಕೂ ತೀರ್ಸಕ್ಕಾಗಲ್ಲ. ನಿಂದು ಉಕ್ಕಿನ ದೇಹ, ಹೂವಿನ ಮನಸ್ಸು. ಜೀವ, ನಿಮ್ಮ ತಾಯಿದು ತುಂಬಾ ಅಪರೂಪದ ಕೇಸು. 3 ನಿಮಿಷ ಚೆನ್ನಾಗಿದ್ದರೆ 30 ನಿಮಿಷ ಪ್ರಜ್ಞೆ ತಪ್ಪಿರ್ತಾರೆ. ನೆಕ್ಸ್ಟ್ ವೀಕ್ ಅಮೆರಿಕಾದಿಂದ ಫೇಮಸ್ ನ್ಯೂರೋ ಸರ್ಜನ್ ಥಾಮಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ಹಣ ಎಷ್ಟೇ ಖರ್ಚಾದ್ರೂ ಜಯರಾಜ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡೋಂಟ್ ವರಿ, ನಿಮ್ಮ ತಾಯಿ ಗುಣ ಹಾಗೆ ಆಗ್ತಾರೆ ಜೀವ. ಓ ಮೈ ಗಾಡ್, 8 o'clock. 6 ಗಂಟೆಗೆ ಫಿಕ್ಸ್ ಮಾಡಿದ್ರೆ 8 ಗಂಟೆಗೆ ಬಡ್ಕೋತಾ ಇದೆ. ಛಾಪಾ ಕಾಗದ ನಿಷೇಧ ನಿರ್ಧಾರ. ಇದ್ ಹೇಗಿದೆ ಅಂದ್ರೆ ಕಳ್ಳರನ್ನ ಹಿಡಿಯೋಕ್ಕಾಗಲ್ಲ ಅಂತ ಪೊಲೀಸ್ ಸ್ಟೇಷನ್ನೇ ಕ್ಲೋಸ್ ಮಾಡ್ದಾಗಿದೆ. ರೆಡಿನಾ? ಸಿಇಟಿ ಮುಗಿಯದ ಗೊಂದಲ. ಅದ್ ಹೆಂಗ್ ಮುಗಿಯತ್ತೆ? ಮಿನಿಸ್ಟರ್ಗಳ ಕೈಲೆ ಮೆಂಟಲ್ಲು, ಡೆಂಟಲ್ಲು, ಮೆಡಿಕಲ್ಲು ಅಂತ 10-15 ಕಾಲೇಜ್ಗಳಿವೆ. ತಮ್ಮ ಜೇಬಕ್ ಕತ್ರಿ ಬೀಳ್ದಂಗೆ ಪಾಪ ಅವ್ರು ನೋಡ್ಕೊಳ್ಳೋದ್ ಬೇಡ್ವಾ? ಅಲ್ವೇ, ಬೆಳಬೆಳಗ್ಗೆನೆ ಶುರು ಮಾಡ್ಬಿಟ್ಟಿಯಲ್ಲೇ ನಿನ್ ವರ್ಷೇನಾ? ಅಲ್ಲಮ್ಮ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಯಾವನೋ ಪುಣ್ಯಾತ್ಮ ಸಿಇಟಿ ಅಂತ ವ್ಯವಸ್ಥೆ ತಂದ. ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡೋದ್ ಬಿಟ್ಬಿಟ್ಟು ಈ ರೀತಿ ಕನ್ಫ್ಯೂಷನ್ ತಂದಿಟ್ಬಿಟ್ರೆ ಬಡವ್ರ ಮಕ್ಳೆಲ್ಲ ಎಲ್ಲೋಗ್ ನೇಣ್ ಹಾಕೋಬೇಕು? ಇನ್ನು ಛಾಪಾಕಾಗದದ ವಿಷಯ. ಹಗರಣದ ಹಿಂದೆ ಇರೋರು ಯಾರು ಅಂತ ಸರ್ಕಾರಕ್ಕೆ ಚೆನ್ನಾಗ್ ಗೊತ್ತಿದೆ. ಅಂತವ್ರನ್ನ ಹಿಡಿದು ಒಳಗ್ ಹಾಕೋದ್ ಬಿಟ್ಟು ಛಾಪಾಕಾಗದಾನೇ ಬೇಡ ಅನ್ನೋ ತೀರ್ಮಾನಕ್ ಬಂದಿದ್ಯಂತೆ ನಮ್ಮ ಘನ ಸರ್ಕಾರ. ಈ ತೀರ್ಮಾನ ತಗೊಳಕ್ ಇವ್ರೇ ಬೇಕಾ? ಅಲ್ವೇ ಚಿನ್ನು, ಈ ತರ ನೀನು ಎಲ್ಲಾರ್ನು ಕಾಮೆಂಟ್ ಮಾಡ್ತಾ ಹೋದ್ರೆ ನಾಳೆ ನಿನ್ನನ್ ಕಟ್ಕೊಂಡೋನ್ ಗತಿ ಏನೇ? ಅದೋ ಗತಿ. ಸರಿ, ಸ್ವಲ್ಪ ತಿನ್ಮ. ಅಮ್ಮ, ಲೇಟ್ ಆಯ್ತು, ನಾನು ಹೊರಟೆ. ಸರಿ, ಇನ್ನೊಂದ್ ಚೂರು ತಿನ್ಬಿಡು. ಬೇಡ, ಸಾಕು. ಅಯ್ಯಯ್ಯೋ. ಹಾಯ್, ಲೆಟ್ಸ್ ಗೋ. ಈ ದಿನ ರಾಷ್ಟ್ರಾದ್ಯಂತ ಮಿಂಚಿನಂತೆ ಸಂಚಾರ ಮಾಡಿ ಕೋಟ್ಯಾನುಕೋಟಿ ಜನರಲ್ಲಿ ಸ್ವದೇಶಿ ಪ್ರಜ್ಞೆಯನ್ನು, ಹಿಂದುತ್ವದ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ನವೀನ್ ಅವರು ನಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡುತ್ತಾರೆ.
ಭಾಯಿಯೋ ಅವ್ರ ಬಹನೋ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾನಪ್ಪ ಅಂತಂದ್ರೆ ಸಂಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಈ ನೆಲದಲ್ಲಿ ಅಧರ್ಮ ಹೆಚ್ಚಾದಾಗ ನಾನು ಅವತಾರಗೊಂಡು ಧರ್ಮವನ್ನ ರಕ್ಷಿಸುತ್ತೇನೆ ಅಂತ. ಆದ್ರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಯಾವುದೇ ದೇವರ ಅವತಾರ ಎತ್ತಿ ಬಂದ್ರೂ ಹಿಂದೂ ಧರ್ಮದ ಮೇಲೆ ನಡೀತಾ ಇರೋ ದೌರ್ಜನ್ಯವನ್ನ ಸರಿಪಡಿಸಲಾರ. ನೋಡಿ, ನಾವು ಹಿಂದೂಗಳು ಯಾವತ್ತೂ ಯಾವ ಧರ್ಮದ ಮೇಲೂ ದೌರ್ಜನ್ಯ ಮಾಡಿದವರಲ್ಲ. ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಹಿಂದೂ ಧರ್ಮವನ್ನ ನಾಶ ಮಾಡಿ ಅಖಂಡ ಭಾರತವನ್ನ ಒಡೆದು ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಮುಂದೊಂದಿನ ನಮ್ಮ ನೆಲದಲ್ಲಿ ನಾವೇ ಪರಿಕೆರಾಗಬೇಕಾಗುತ್ತದೆ. ಹಾಗಾಗದೇ ಇರೋದಕ್ಕೆ ನಾವು ನಮ್ಮ ಧರ್ಮದ ರಕ್ಷಣೆ ಮಾಡಬೇಕು. ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಅದಕ್ಕಾಗಿ ಕೃಷ್ಣ ಅವತಾರಗೊಂಡು ಬರಲಿ ಅಂತ ಕಾಯ್ತಾ ಕೂತ್ರೆ ಆಗಲ್ಲ. ನಾವೇ ಕೃಷ್ಣರಾಗಬೇಕು. ಮನೆಗೊಬ್ಬ ಕೃಷ್ಣ ಹುಟ್ಟಬೇಕು. ಧರ್ಮದ ರಕ್ಷಣೆಗಾಗಿ ಕಂಕಣ ತೊಟ್ಟು ಹೋರಾಡಬೇಕು. ಇದೇ ನಮ್ಮ ಗುರಿ, ಇದೇ ನಮ್ಮ ಮಂತ್ರ. ಬೋಲೋ ಭಾರತ್ ಮಾತಾ ಕಿ ಹಿಂದೂಸ್ತಾನ್, ಬೋಲೋ ಭಾರತ್ ಮಾತಾ ಕಿ ಹಿಂದೂಸ್ತಾನ್. ಆ ಸಮಾರಂಭ ಕೇವಲ ಧಾರ್ಮಿಕ ಪ್ರಚೋದನೆಯ ಕೋಮು ಸೌಹಾರ್ದತೆಯನ್ನು ಕೆಡಿಸುವಂತ ಸಮಾರಂಭ ಆಗಿತ್ತು. ಅದರಲ್ಲಿ ರಾಜ್ಯದ ಗೃಹ ಮಂತ್ರಿಯಾಗಿರೋ ನೀವು ಭಾಗವಹಿಸಿದ್ದು ತಪ್ಪು ಅಂತ ಹಲವಾರು ವಿಚಾರವಾದಿಗಳು ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ವಿಚಾರವಾದಿಗಳಿಗೆ ವಿಚಾರಗಳನ್ನ ಖಂಡಿಸೋ ಹಕ್ಕು ಹೇಗಿದೆಯೋ ಹಾಗೆ ಪ್ರತಿಯೊಬ್ಬರಿಗೂ ವಿಚಾರಗಳನ್ನ ಮಂಡಿಸೋ ಹಕ್ಕು ಇದೆ. ಇಷ್ಟಕ್ಕೂ ಕೋಮು ಸೌಹಾರ್ದತೆಯನ್ನ ಕೆಡಿಸುವಂತ ಪ್ರಚೋದನಾಕಾರಿ ಅವ್ರು ಏನು ಮಾಡಿದ್ದಾರೆ? ಈ ನೆಲದಲ್ಲಿ ಹುಟ್ಟಿರೋ ಜನ ಈ ದೇಶಕ್ಕೆ ನಿಷ್ಠೆಯಿಂದಿರಿ ಅನ್ನೋದು ತಪ್ಪ? ನಿಮ್ ಮಾತ್ ನಿಜ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅನ್ನೋ ಭೇದ ಇಲ್ಲದೆ ಅಣ್ಣ ತಮ್ಮಂದಿರ ತರ ಬಾಳ್ತಾ ಇದ್ರು. ಸ್ವಾತಂತ್ರ್ಯ ಬಂದ್ಮೇಲೆ ರಾಜಕಾರಣಿಗಳು ವೋಟ್ ಬ್ಯಾಂಕ್ಗೋಸ್ಕರ ಕೆಲವರು ಧರ್ಮದ ಹೆಸರನ್ನ ಬಳಸ್ಕೊಂಡು, ಇನ್ನು ಕೆಲವರು ಮಠ ಮಂದಿರದ ಹೆಸರನ್ನ ಬಳಸ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಮನುಷ್ಯರ ನಡುವೆ ದ್ವೇಷದ ಬೀಜ ಬಿತ್ತಿ ಕೋಮು ಗಲಭೆಗಳನ್ನ ಪ್ರಚೋದಿಸೋದಕ್ಕೆ ಅಂಥ ಸಮಾರಂಭಗಳನ್ನ ಮಾಡೋದು ಎಷ್ಟ್ರ ಮಟ್ಟಕ್ಕೆ ಸರಿ ಅಂತೀರಾ? ಎಲ್ಲಾ ರಾಜಕಾರಣಿಗಳನ್ನು ಒಂದೇ ತಕ್ಕಡಿನಲ್ಲಿ ಹಾಕಿ ಯಾಕೆ ತೂಗ್ತೀರಿ? ಅಲ್ಲ, ಕೆಟ್ಟ ರಾಜಕಾರಣಿಗಳು ಇರಬಹುದು, ಆದ್ರೆ ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಪ್ರಾಮಾಣಿಕ ರಾಜಕಾರಣಿಗಳು ಇದ್ದಾರೆ. ಉದಾಹರಣೆಗೆ ನಾನೇ ಇದ್ದೀನಿ. 1971ರ ಇಂಡಿಯಾ ಪಾಕಿಸ್ತಾನ್ ವಾರ್ನಲ್ಲಿ ದೇಶಕ್ಕೋಸ್ಕರ ನನ್ನ ಈ ಕಾಲನ್ನೇ ಬಲಿದಾನವಾಗಿ ಕೊಟ್ಟಿದ್ದೀನಿ. ದೇಶಕ್ಕೋಸ್ಕರ ನಿಮ್ ತ್ಯಾಗ ಅದ್ಭುತ. ಆದ್ರೂ ಕೂಡ ನೀವು ಅಧಿಕಾರಕ್ಕೋಸ್ಕರ ಪಕ್ಷಾಂತರ ಮಾಡಿದ್ದೀರಾ ಅಂತ ರಾಜಕೀಯ ವೀಕ್ಷಕರು ಅಭಿಪ್ರಾಯ ಪಟ್ಟಿದ್ದಾರೆ. ಇದಕ್ಕೇನಂತೀರಾ? ಅದು ಮೀಟಿಂಗ್ ಬರ್ತೀವಿ ಅಂತ ಹೇಳಿದ್ವಿ. ಓ ಹೌದಲ್ವಾ? ಹೋಗ್ಬೇಕಲ್ಲ? ಓಹೋ, ತುಂಬಾ ಲೇಟ್ ಆಗೋಯ್ತು. ನನಗೆ ಅರ್ಜೆಂಟ್ ಆಗಿ ಪಾರ್ಟಿ ಮೀಟಿಂಗ್ ಇದೆ, ಬರ್ತೀನಿ. ಸರ್, ಈ ಕ್ವೆಶ್ಚನ್ ಸಾರಿ, ನೆಕ್ಸ್ಟ್ ಟೈಮ್. ಸರ್, ಸರ್ ಸರ್ ಬುದ್ಧಿಗತಿ ಇದೆಯೇನೆ ನಿನಗೆ? ಹೋಗಿ ಹೋಗಿ ಅಂತವ್ನ ಎದುರಾಕೊಂಡಿದ್ಯಲ್ಲ. ನಿನ್ನ ಹೀಗೆ ಬಿಟ್ರೆ ಅಷ್ಟೇ. ಬೇಗ ಧರ್ಮಸ್ಥಳಕ್ಕೆ ಹೋಗಿ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಏನ್ ಪರಿಹಾರ? ನಿನಗೊಂದು ಮೂಗ್ದಾರ ಹಾಕ್ಬೇಕು. ಏನು? ಧರ್ಮಸ್ಥಳದಲ್ಲಿ ಮೂಗ್ದಾರನೂ ಹಾಕ್ತಾರಾ? ಹಾಕಲ್ಲಮ್ಮ, ಹಾಕೋನ ಮಂಜುನಾಥ ಕೊಡಿಸ್ತಾನೆ.